ಸರ್ ಈಗ ಎಚ್ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ಈ ಭಾಗದ ಜನರ ಬೇಡಿಕೆ ಇದೆ. ಅದನ್ನ ಏನಾದ್ರೂ ಮಾಡ್ತೀರಿ ಸರ್? ಎಚ್ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ನಿನಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀನಿ. ಸರ್ ಮೈಕ್ ನೋಡಪ್ಪ, ಇದೆಲ್ಲದು ಸರ್. ಆ ಬಗ್ಗೆ ಸಂಪುಟದಲ್ಲಿ ಏನ್ ಚರ್ಚೆ ಆಯ್ತು ಮತ್ತೆ ಏನ್ ನಿರ್ಣಯ ಏನಾದ್ರೂ ಆಯ್ತಾ ಸರ್ ಅದ್ರ ಬಗ್ಗೆ? ನೋಡಪ್ಪ, ಕೇಳಿ ಇಲ್ಲಿ ಸ್ವಲ್ಪ. ಬೆಂಗಳೂರು ನಗರದ ಬರ್ಕೊಳ್ಳಿ ಪ್ಲೀಸ್. ನಾವೇನ್ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ, ಈಗ ಹೇಳಿದ್ರು ಇವರು ಡಿಕೆ, ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಶಿಡ್ಲಘಟ್ಟದ 45 ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ, ಒಟ್ಟು 164 ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 237 ಕೋಟಿ 10 ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ. ಅದು ಸರಿ ಸರ್. ಆದ್ರೆ ಮೂರನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ ಮೂರನೇ ಹಂತದ ಶುದ್ಧೀಕರಣ ಆಗೋದ್ರಿಂದಾಗಿ ನೀರು ಶುದ್ಧ ನೀರಾಗುತ್ತೆ. ಈಗ ಎರಡು ಹಂತದ ಶುದ್ಧೀಕರಣದಿಂದ ನಮಗೆ ಅಶುದ್ಧ ನೀರೇ ಸಿಗ್ತಾ ಇದೆ, ಇನ್ನು ಖನಿಜಗಳಿದೆ, ವಿಷ ಇರುತ್ತೆ, ಅಪಾಯಕಾರಿ ನೀರು, ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ. ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ ಎರಡನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಇರುವಂತ ನೀರು. ನೋಡಪ್ಪ, ಆಮೇಲೆ ಆ ಕೆರೆಗಳಲ್ಲೇ ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ಹೇಳಿದ್ದಾರೆ. ರೈತರು ಅಶುದ್ಧವಾಗಿದೆ, ದನ ಕರುಗಳಿಗೆ ಕುಡಿಲಿಕ್ಕೆ ನೀರಾಗೋದಿಲ್ಲ, ಅಂಡರ್ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್ ಆ ಕೆರೆಗಳಲ್ಲಿ ಬೋರ್ಡ್ ಹಾಕಿದ್ದಾರೆ. ಕೇಳಪ್ಪ, ಇಲ್ಲಿ ಎಲ್ಲ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ. ಹೋಗಿದ್ದೀನಿ, ಕೇಳ್ರಿ ಇಲ್ಲಿ. ನಾನೇ ಹೋಗಿದ್ದೀನಿ ಉದ್ಘಾಟನೆ ಮಾಡ್ಲಿಕ್ಕೆ ನಾರಾಯಣ ಸ್ವಾಮಿ ಕಾನ್ಸ್ಟಿಟ್ಯೂಯನ್ಸಿಗೆ. ಜಾನುವಾರುಗಳು ಮತ್ತು ಜನರು ಕೇಳ್ರಿ, ನಾರಾಯಣ ಸ್ವಾಮಿ ಬೇತ್ಮಂಗಲ ನಾರಾಯಣ ಸ್ವಾಮಿ ಇದಾರಲ್ಲ, ಬಂಗಾರಪೇಟೆ, ಅದು ಯಾವ್ದದು ಎಂತದು ನಾವು ಹೋಗಿದ್ದೀವಿ, ಯರಗೋಡು ಹೋಗಿದ್ದೀವಿ. ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದ್ದೀವಿ. ಈಗ ಕೃಷ್ಣ ಬೈರೇಗೌಡ ಇಸ್ ಫ್ರಮ್ ಕೋಲಾರ, ಇವರು ಚಿಂತಾಮಣಿ ತಾಲೂಕಿನವರು. ನಮಗೆ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಮತ್ತೆ ಶುದ್ಧೀಕರಿಸತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ನಿಮ್ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ. ಕೆ ಎಚ್ ಮುನಿಯಪ್ಪನವರು ನಾನು ವಿಡಿಯೋ ಇದೆ ನನ್ನ ಹತ್ರ, ಈಗಲೇ ಪ್ಲೇ ಮಾಡಿ ತೋರಿಸ್ತೇನೆ. ಏನ್ರಿ, ಯಾರು? ಕೆ ಎಚ್ ಮುನಿಯಪ್ಪನವರು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಒತ್ತಾಯಿಸಿರೋ ವಿಡಿಯೋ ಇದೆ ಸರ್ ನನ್ನ ಬಳಿ. ನಿನ್ ಬಳಿ ಇದೆಯಾ? ಹೌದು ಸರ್. ನೋಡಪ್ಪ, ಅವರು ಯಾವ ಸಂದರ್ಭದಲ್ಲಿ ಹೇಳಿದಾರೋ, ಯಾವ ಸನ್ನಿವೇಶದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಪ್ರದೀಪ್ ಕೇಳಪ್ಪ, ಇಲ್ಲಿ 1 ಮತ್ತು 2ನೇ ಶುದ್ಧೀಕರಣ ಇದು ಕುಡಿಯೋ ನೀರಿನ ಪ್ರಾಜೆಕ್ಟ್ ಅಲ್ಲ. ಕೆರೆಗಳು ತುಂಬಿಸೋದು ಅಂತಂದ್ರೆ ಕೆರೆಗಳಿಗೆ ಅಂತರ್ಜಲ ಮೇಲಕ್ಕೆ ಬರೆಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿಗೋಸ್ಕರ ಅಲ್ಲ ಸರ್. ಆದ್ರೆ ಕುಡಿಯೋ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ನ ಇನ್ನೊಂದು ಸಾರಿ ಸಂಸ್ಕರಣ ಮಾಡಬೇಕು. ನಾವು ಕೊಡ್ತಕ್ಕಂಥದ್ದು ಕುಡಿಯೋ ನೀರಿಗಲ್ಲ ಸರ್. ಅದೇ ಕೆರೆಗಳಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ಗಳಿದ್ದಾವೆ. ನೀವು ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ, ಹೇಳ್ರಿ ಸರ್. ಅದೇ ಕೆರೆಗಳಲ್ಲಿ ವಿಡಿಯೋ ಇದೆ, ಬೇಕಾದ್ರೆ ಪ್ಲೇ ಮಾಡಿಸ್ತೀನಿ ಸರ್. ಹೇಳಿ ಸರ್. ಮತ್ತು ನಾನು ಈ ವಿಷಯವನ್ನು ತಿಳಿದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ರೈತರು ಹೇಳ್ತಾ ಇದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ. ವೈಜ್ಞಾನಿಕವಾಗಿ ಇದನ್ನು ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ. ಈಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ವೈಜ್ಞಾನಿಕವಾಗಿ ಏನು ಕುಡಿಯೋ ನೀರಿಗಲ್ಲ ಇದು ಅಂತ ಹೇಳಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೆರೆಗಳು ತುಂಬಿಸೋದು, ಅದರಿಂದ ನೀರಿನ ಮಟ್ಟ ಮೇಲೆ ಬರಬೇಕು, ಅಂತರ್ಜಲ ಅನ್ನೋದು ಮೂಲ ಉದ್ದೇಶ. ಅದರಿಂದ ಅದನ್ನ ಮುಖ್ಯಮಂತ್ರಿಗಳು ತೀರ್ಮಾನ. ಎಸ್ಆಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ.
5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ, ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.